ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾನು ವರ್ಧಾನ್ ಫರ್ಟಿಲಿಟಿಯಲ್ಲಿ ಎಂಬ್ರಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಎಂಬ್ರಿಯೋಸ್ ಯಾವ ರೀಸನ್ಗೆ ಅರೆಸ್ಟ್ ಆಗುತ್ತೆ ಅಂತ. ಸೊ ಇವಾಗ IVF ಟ್ರೀಟ್ಮೆಂಟ್ ಅಂತ ನೀವು ಹೋದಾಗ ನೀವು ಏನಾದರೂ IVF ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ರೆ ನೋಡ್ಬೋದು, ಅದರಲ್ಲಿ ಎಂಬ್ರಿಯೋಸ್ ಅರೆಸ್ಟ್ ಆಗುತ್ತೆ ಅಂತ ಹೇಳಿರ್ತಾರೆ. ಯಾಕೆ ಅರೆಸ್ಟ್ ಆಯಿತು, ಏನು ರೀಸನ್ಗೆ ಅರೆಸ್ಟ್ ಆಗಿದೆ ಅಂತ ನಿಮಗೆ ಗೊತ್ತಿರಲ್ಲ. ಅರೆಸ್ಟ್ ಆಯಿತು ಅಂದ್ರೆ ಏನು? ಸೊ ಎಂಬ್ರಿಯೋ ಅರೆಸ್ಟ್ ಅಂತಂದರೆ ಎಂಬ್ರಿಯೋಸು ಸೆಲ್ಸ್ ಎಲ್ಲ ಡಿವೈಡ್ ಆಗೋದು ಸ್ಟಾಪ್ ಆಗುತ್ತೆ ಅಂತ. ಸೊ ಯಾವಾಗ ಸ್ಟಾಪ್ ಆಗುತ್ತೆ? ಎಂಬ್ರಿಯೋಸು ಡೆವಲಪ್ಮೆಂಟ್ ಇರಲ್ಲ. ಸೊ ಆ ರೀಸನ್ಗಳೇನೇನು, ಎಂಬ್ರಿಯೋಸ್ ಡೆವಲಪ್ ಯಾಕೆ ಆಗ್ತಿಲ್ಲ ರೀಸನ್ಸ್ ಅಂದರೆ, ಮೊದಲನೇದಾಗಿ ಒಂದು ಸ್ಪರ್ಮ್ದೇನಾದರೂ ಪ್ರಾಬ್ಲಮ್ ಇತ್ತಂದರೆ, ಮಾರ್ಫಾಲಜಿ ಪುವರ್ ಇತ್ತಂದರೆ, ಅಥವಾ DNA ಫ್ರಾಗ್ಮೆಂಟೇಷನ್, ಸ್ಪರ್ಮ್ದು DNA ಇರುತ್ತಲ್ಲ ಅದ್ರದ್ದು ಏನಾದರೂ ಡಿಫೆಕ್ಟ್ಸ್ ಇತ್ತಂದರೆ ಅದನ್ನು ನಾವು ಒನ್ ಆಫ್ ದ ಕಾಸಸ್ ಅಂತ ಹೇಳ್ತೀವಿ. ಮತ್ತು ಎರಡನೇದು ಊಸೈಟ್ದು ಎಗ್ದು ಅಬ್ನಾರ್ಮ್ಯಾಲಿಟೀಸ್ ಏನಾದರೂ ಇದ್ದರೆ, ಅಂದರೆ ಪಿಕ್ ಮಾಡಿದಾಗ ಎಗ್ ರಿಟ್ರೈವಲ್ ಆದಾಗ ಅದರದ್ದು ಮಾರ್ಫಾಲಜಿ ನೋಡಬೇಕಾಗುತ್ತೆ. ಆ ಮಾರ್ಫಾಲಜಿಲಿ ಏನಾದರೂ ಡಿಫೆಕ್ಟ್ಸ್ ಇದ್ದರೆ, ಅಬ್ನಾರ್ಮ್ಯಾಲಿಟೀಸ್ ಇದ್ದರೆ, ಅದು ಒನ್ ಆಫ್ ದ ಕಾಸ್ ಫಾರ್ ಎಂಬ್ರಿಯೋ ಅರೆಸ್ಟ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ಅಂತ ಹೇಳ್ತೀವಿ. ಸೊ ಏನಾದರೂ ಕ್ರೋಮೋಸೋಮಲ್ ಏನಾದರೂ ಡಿಫೆಕ್ಟ್ಸ್ ಇತ್ತಂದರೆ, ಎನಿ ಅನಿಪ್ಲಾಯ್ಡೀಸ್ ಇತ್ತಂದರೆ ಆವಾಗ ಎಂಬ್ರಿಯೋಸ್ ಅರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಈ ಟಾಪಿಕ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡ್ಬೋದು.